Today we discuss about the problems belongs to trigonometry. ಈಗ ನಾವು ಟ್ರಿಗ್ನೋಮೆಟ್ರಿನಲ್ಲಿರುವಂಥ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, secant to the power of 4 theta minus secant square theta is equal to tan square theta plus tan to the power of 4 theta. We have to prove that secant to the power of 4 theta minus secant square theta. ಈಗ ನಾವು secant to the power of 4 theta minus secant square theta ನ tan square plus tan to the power of 4 theta ಅಂತ ನಾವು ಪ್ರೂವ್ ಮಾಡಬೇಕು. ಫಸ್ಟು LHSನ ತಗೋತಾ ಇದ್ದೀವಿ. secant to the power of 4 theta minus secant square theta. ನೋಡಿ, ಇವೆರಡರಲ್ಲೂ secant square theta ಕಾಮನ್ ಇದೆ. ಅದನ್ನು ತೆಗೆದ್ರೆ ನಮಗೆ ಉಳಿಯೋದು ಇಲ್ಲಿ secant square theta ಉಳಿಯುತ್ತೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಹಾಗಾಗಿ 1 ಉಳಿಯುತ್ತೆ. ನಮಗೆ ಆಲ್ರೆಡಿ ಗೊತ್ತು 1 plus tan square theta is equal to secant square theta. tan square ಹಾಗೆ ಇಟ್ಕೊಂಡ್ರೆ ನಮಗೆ secant square theta ಹಾಗೆ ಬರೆಯೋಣ, +1 ಈ ಕಡೆಗೆ ಶಿಫ್ಟ್ ಮಾಡಿದರೆ -1. ಈಗ secant square theta -1 ಅಂತ ಇಲ್ಲಿದೆ, ಹಾಗಾಗಿ ನಾವು ಇದ್ರ ಪ್ಲೇಸಲ್ಲಿ ಏನು ಬರಿಬೋದು, tan square ಅಂತ ಬರಿಬೋದು. ಅವಾಗೇನಾಯಿತು, secant square theta ಅಂದರೆ 1 plus tan square theta, secant square theta -1 ಅಂದರೆ tan square. ಇವೆರಡು ಮಲ್ಟಿಪ್ಲೈ ಮಾಡೋಣ. tan square theta ಇಂಟು 1 tan square, tan square theta ಇಂಟು tan square theta tan to the power of 4 theta. ನಮಗೆ ಇದೇ ತಾನೇ ಬೇಕಾಗಿರೋದು. ದಿಸ್ ಈಸ್ RHS. ಹಾಗಾಗಿ ನಮಗೆ LHS ಮತ್ತು RHS ಸೇಮ್ ಬಂದಿದೆ, ಹಾಗಾಗಿ ನಾವು ಇದನ್ನು ಮತ್ತೆ ಬರೀಬಹುದು. ಅಂದರೆ ಫಸ್ಟು ನೋಡಿ, ಇಲ್ಲಿ ಏನಾಗಿದೆ ಈ ಪ್ರಾಬ್ಲಮಲ್ಲಿ ಅಂದರೆ ಎರಡು ಸೀಕೆಂಟಲ್ಲೇ ಇದೆ, ನಮಗೆ ಆನ್ಸರು ಟ್ಯಾನ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ಇದರಲ್ಲಿ secant ಸ್ಕ್ವೇರ್ ಕಾಮನ್ ತೆಗಿತೀವಿ, ಆಮೇಲೆ ಉಳ್ಕೊಂಡಿರೋದಕ್ಕೆ ಟ್ಯಾನ್ ಟೀಟಾನಲ್ಲೇ ಒಂದು ಫಾರ್ಮುಲಾ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಮತ್ತು secant ಸ್ಕ್ವೇರು ನಮಗೆ ಬೇಡ, ಅದ್ರ ಬದಲಿಗೂ ಒಂದು ಫಾರ್ಮುಲಾ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಮೇಲೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಆನ್ಸರು ಬರ್ತಾ ಇದೆ. ಹೀಗೆ ನಾವು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಈಗ ನೋಡಿ, sin theta ಬೈ ಸೆಕೆಂಡ್ ಪ್ರಾಬ್ಲಮ್, sin theta ಬೈ 1 plus cos theta ಪ್ಲಸ್ 1 plus cos theta ಬೈ sin theta is equal to 2 cosecant theta. ಈಗ ನಾವು sin theta ಬೈ 1 plus cos theta ಪ್ಲಸ್ 1 plus cos theta ಬೈ sin thetaನ 2 cosecant theta ಅಂತ ಪ್ರೂವ್ ಮಾಡಬೇಕು. ಇವಾಗೂ ಅಷ್ಟೇ, ನಾವೇನು ಮಾಡೋಣ, ಫಸ್ಟ್ LHS ತಗೊಳ್ಳೋಣ. sin theta ಬೈ 1 plus cos theta ಪ್ಲಸ್ 1 plus cos theta ಬೈ sin theta. ಹಿಂಗಿದ್ದಾಗ ನಾವೇನು ಮಾಡಬೇಕು, ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳೋಣ. ಇಲ್ಲಿ 1 plus cos theta ಇದೆ, ಹಾಗಾಗಿ ಇಲ್ಲಿ sin theta ಮಲ್ಟಿಪ್ಲೈ ಮಾಡೋಣ, ಮೇಲೂ sin thetaನೇ ಮಲ್ಟಿಪ್ಲೈ ಮಾಡೋಣ ನ್ಯೂಮರೇಟರಲ್ಲಿ. ಅದೇ ಥರ ಇಲ್ಲಿ 1 plus cos theta ಬೇಕು, ಮೇಲೆ ಮತ್ತು ನ್ಯೂಮರೇಟರಲ್ಲೂ ನಾವು 1 plus cos theta ಇಂದನೇ ಮಲ್ಟಿಪ್ಲೈ ಮಾಡೋಣ. ಆಗ ಏನಾಗುತ್ತೆ, ಸೈನ್ ಇಂಟು ಸೈನ್ sin ಸ್ಕ್ವೇರ್ ಥೀಟಾ ಆಗುತ್ತೆ, ಪ್ಲಸ್ 1 plus cos theta ಇಂಟು 1 plus cos theta 1 plus cos theta ಹೋಲ್ ಸ್ಕ್ವೇರ್ ಆಗುತ್ತೆ. ಇನ್ನು ಡಿನಾಮಿನೇಟರು ಸೇಮ್ ಇದೆ, 1 plus cos theta ಇಂಟು sin theta. ನಾವೇನು ಮಾಡಿದ್ದೀವಿ, 1 plus cos theta ಇಂಟು sin theta ಹಾಗೇ ಇಟ್ಕೊಂಡಿದ್ದೀವಿ. ನ್ಯೂಮರೇಟರಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಇದು ಯಾವ ಫಾರ್ಮಲ್ಲಿದೆ ಅಂದರೆ a plus b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ, ಹಾಗಾಗಿ ಅದನ್ನು ನಾವು ಸಾಲ್ವ್ ಮಾಡಬೇಕಲ್ವಾ. ಹಾಗಾಗಿ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ 2ab ಅಂದರೆ a ಸ್ಕ್ವೇರ್ ಮೀನ್ಸ್ 1 ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು 1 ಇಂಟು ಕಾಸ್ ಥೀಟಾ ಅಂದರೆ 2 ಕಾಸ್ ಥೀಟಾ ಆಯಿತು. ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಂಡಿದ್ದೀನಿ, ಈ ಕಾಸ್ ಸ್ಕ್ವೇರ್ ಥೀಟಾನ ಫಸ್ಟೇ ಬರ್ಕೊಂಡಿದ್ದೀವಿ, ಮತ್ತು ಪ್ಲಸ್ 1 ಉಳ್ಕೋತು, ಪ್ಲಸ್ 2 ಕಾಸ್ ಥೀಟಾ ಉಳ್ಕೊಂಡಿದೆ. ನಿಮಗೆ ಫಾರ್ಮುಲಾ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ವ್ಯಾಲ್ಯೂ ಎಷ್ಟು, 1. ಹಾಗಾಗಿ 1 plus 1 2, 2 plus 2 ಕಾಸ್ ಥೀಟಾ. ಈಗ ನಾವು ಆ್ಯಡ್ ಮಾಡಿದರೆ 2 plus 2 ಕಾಸ್ ಥೀಟಾ ಆಯಿತು. ಇದರಲ್ಲಿ 2 ಕಾಮನ್ ತೆಗಿಬೋದು, ಅವಾಗೇನಾಗುತ್ತೆ 2 ಇಂಟು 1 plus ಕಾಸ್ ಥೀಟಾ ಬೈ 1 plus ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ನಮಗೆ 1 plus ಕಾಸ್ ಥೀಟಾ 1 plus ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಆವಾಗ ನಮಗೆ ಉಳಿಯೋದು 2 ಬೈ ಸೈನ್ ಥೀಟಾ. ನಿಮಗೆ ಗೊತ್ತೇ ಇದೆ, 2 ಇಂಟು ಇದನ್ನು ಏನಂತ ಬರ್ಕೋಬೋದು, 2 ಇಂಟು 1 ಬೈ ಸೈನ್ ಥೀಟಾನ ಏನಂತ ಬರಿಬೋದು,
ಸೀಕ್ಯಾಂಟ್ ಟೀಟಾ ಅಂತ ಕೋಸಿಕ್ಯಾಂಟ್ ಟೀಟಾ ಅಂತ ಬರಿಬೋದು. ದೇರ್ಫೋರ್ 2 ಇಂಟು ಕೋಸಿಕ್ಯಾಂಟ್ ಟೀಟಾ. ನಮಗೆ ಕೇಳಿರೋದನ್ನು ಇದನ್ನೇ. ಫಸ್ಟ್ ಈ ಥರ ಯಾವುದೇ ಪ್ರಾಬ್ಲಮ್ ಕೊಡಲಿ ನಾವೇನು ಮಾಡಬೇಕು, ಇದರ ಕಾಂಜುಗೇಟ್ ತೊಗೊಂಡು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈನೂ ಮಾಡಬಹುದು. ಅದಕ್ಕಿಂತ ಇಂಪಾರ್ಟೆಂಟ್ ಈ ಥರನೂ ಮಾಡ್ಬೋದು, ಅಂದರೆ ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋದು. ನೀವು ಕೇಳೇ ಇರ್ತೀರ ಫ್ರಾಕ್ಷನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಅದೇ ಥರ ಫ್ರಾಕ್ಷನ್ಸ್, ಇದನ್ನು ಫ್ರಾಕ್ಷನ್ ಥರನೇ ಅಂದ್ಕೋಬೇಕು. ಒಂದು ನ್ಯೂಮರೇಟರ್ ಇದೆ, ಒಂದು ಡಿನಾಮಿನೇಟರ್ ಇದೆ ಅಂತ. ಆವಾಗ ಫಸ್ಟ್ ಡಿನಾಮಿನೇಟರ್ನ ಸೇಮ್ ಮಾಡ್ಕೋಬೇಕು, ಅಂದರೆ ಎರಡರಲ್ಲೂ ಒಂದೇ ಥರ ಇರೋ ಥರ ನೋಡ್ಕೋಬೇಕು. ಹಾಗಾಗಿ ನಾವು ಒಂದು ನಂಬರ್ನ ಈ ಕಡೆ, ಅಂದರೆ ಸೆಕೆಂಡಲ್ಲಿರೋಂತಹ ಡಿನಾಮಿನೇಟರ್ನ ಫಸ್ಟಿಗೆ ಮಲ್ಟಿಪ್ಲೈ ಮಾಡ್ತೀವಿ, ಫಸ್ಟಲ್ಲಿರೋಂಥ ಡಿನಾಮಿನೇಟರ್ನ ಸೆಕೆಂಡಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಆ ರೀತಿ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ. ಯಾವ ಥರ sin ಸ್ಕ್ವೇರ್ ಟೀಟಾ ಪ್ಲಸ್ 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಬರುತ್ತೆ. ಆವಾಗ 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ ಅಂತ. ನಾವಿಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಅಪ್ಲಿಕೇಶನ್ಸ್, ಇದು ಪಾಲಿನಾಮಿಯಲ್ಸ್, ನಿಮಗೆ 9ತಲ್ಲಿರುವಂಥ ಪಾಲಿನಾಮಿಯಲ್ಸಲ್ಲಿ ಒಂದಿಷ್ಟು ಫಾರ್ಮುಲಾಸ್ ಇದ್ದಾವೆ. ಆ ಫಾರ್ಮುಲಾಸ್ ಇಲ್ಲಿ ಬಂದುಬಿಡ್ತವೆ. a ಪ್ಲಸ್ ಬಿ ಹೋಲ್ ಸ್ಕ್ವಯರ್, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್. ಆ ರೀತಿ ಬಂದಾಗ ನೀವು ಅದನ್ನು ಸಬ್ಸ್ಟ್ಯೂಟ್ ಮಾಡಬೇಕಾಗುತ್ತೆ. ಸಬ್ಸ್ಟ್ಯೂಟ್ ಮಾಡಿ ನೀವು ಅದೇ ಥರನೇ ಸಿಂಪ್ಲಿಫೈ ಮಾಡ್ಕೊತ ಹೋಗಿ ಲಾಸ್ಟಿಗೆ ನಿಮಗೆ ಎಲ್ಲಾದರೂ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ sin ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬಂದ ತಕ್ಷಣ 1 ಅಂತ ಸಬ್ಸ್ಟ್ಯೂಟ್ ಮಾಡೋದು, ಅಥವಾ ಸೈನ್ನಲ್ಲೇ ಬೇಕು ಅಂದ ತಕ್ಷಣ ನೀವು ಸೈನ್ಗೆ ಒಂದು ಫಾರ್ಮುಲಾ ಇದೆ, ಏನಂತ sin ಸ್ಕ್ವೇರಲ್ಲೇ ಬೇಕು ಅಂದರೆ ಕಾಸ್ ಸ್ಕ್ವೇರ್ ಇದ್ದಾಗ 1 ಮೈನಸ್ sin ಸ್ಕ್ವೇರ್ ಅಂತ ಬರೆಯೋದು. ಆಮೇಲೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬಂದ ತಕ್ಷಣ ಸೀಕ್ಯಾಂಟ್ ಸ್ಕ್ವೇರು. ಆಮೇಲೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂದ ತಕ್ಷಣ ಕೋಸಿಕ್ಯಾಂಟ್ ಸ್ಕ್ವೇರು. ಈ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ನ ನಾವು ಅಲ್ಲಿ ಬಳಸಬೇಕಾಗುತ್ತೆ. ಆ ರೀತಿ ಬಳಸಿ ನಾವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್. ನೋಡಿ, ಥರ್ಡ್ ಪ್ರಾಬ್ಲಮ್ ಯಾವ ಥರ ಇದೆ ಅಂದರೆ, cos of 90 minus theta by 1 plus sin of 90 minus theta plus 1 plus sin of 90 minus theta by cos 90 minus theta is equal to 2 cosecant theta ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಾವೇನು ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು ಅಂತ ಪ್ರೂವ್ ದಟ್ ಅಂತ ಕೊಡ್ತಾರೆ. ಪ್ರೂವ್ ದಟ್ ಅಂತ ಕೊಟ್ಟ ತಕ್ಷಣ ಇದರಲ್ಲಿ ಬಿಗ್ಗೆಸ್ಟ್ ಯಾವುದಿದೆ, ಸ್ವಲ್ಪ ಲಾರ್ಜಲ್ಲಿರೋದು ಅಂದರೆ LHS ಸ್ವಲ್ಪ ದೊಡ್ಡದಾಗಿದೆ. ಆವಾಗ ನಾವು ಅದನ್ನೇ ತೊಗೋತಾ ಇದ್ವಿ. ನಿಮಗೆ ಫಾರ್ಮುಲಾ ಗೊತ್ತು, ಯಾವುದು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ದು. ಕಾಸ್ ಆಫ್ 90 ಮೈನಸ್ ಟೀಟಾ ಅಂದರೆ ಸೈನ್ ಟೀಟಾ, ಸೈನ್ ಆಫ್ 90 ಮೈನಸ್ ಟೀಟಾ ಅಂದರೆ ಕಾಸ್ ಟೀಟಾ. ಕಾಸ್ ಆಫ್ 90 ಮೈನಸ್ ಟೀಟಾ ಅಂದರೆ ಸೈನ್ ಟೀಟಾ ಬೈ 1 ಪ್ಲಸ್ ಸೈನ್ ಆಫ್ 90 ಮೈನಸ್ ಟೀಟಾ ಅಂದರೆ ಕಾಸ್ ಟೀಟಾ ಪ್ಲಸ್ 1 ಪ್ಲಸ್ ಸೈನ್ 90 ಮೈನಸ್ ಟೀಟಾ ಅಂದರೆ ಕಾಸ್ ಟೀಟಾ ಬೈ ಕಾಸ್ 90 ಮೈನಸ್ ಟೀಟಾ ಅಂದರೆ ಸೈನ್ ಟೀಟಾ. ಇದು ನೋಡಿದರೆ ಮೇಲೆ ಮಾಡಿದ ಥರಾನೇ ಇದೆ. ಏನಂದರೆ ಇಲ್ಲಿ ಸೈನ್ ಟೀಟಾ ಬೈ 1 ಪ್ಲಸ್ ಕಾಸ್ ಟೀಟಾ ಇದೆ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಸೈನ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀರಾ, ಮೇಲೂ ಸೈನ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ಥರ ಇಲ್ಲಿ ನ್ಯೂಮರೇಟರಲ್ಲಿ ಏನು ಮಾಡ್ತೀವಿ, ಡಿನಾಮಿನೇಟರಲ್ಲಿ 1 ಪ್ಲಸ್ ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ, ಮೇಲೂ 1 ಪ್ಲಸ್ ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗೇನಾಯಿತು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಬೈ 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಬರುತ್ತೆ. ನೀವು ಹಿಂದೆ ಮಾಡಿದ್ದ ಪ್ರಾಬ್ಲಮ್ ಥರಾನೇ ಇದು ಇದೆ. ಇಲ್ಲೂ ಅಷ್ಟೇ ಸೇಮ್ ಅದೇ ಥರನೇ ಮಾಡಬೇಕಾಗುತ್ತೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಇಂಟು 1 ಇಂಟು ಕಾಸ್ ಟೀಟಾ, ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಹಾಗೆ ಬರ್ಕೊಂಡಿದ್ದೀವಿ. 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಇತ್ತಲ್ವ, ಅದನ್ನು ಬಿಡಿಸಿ ಬರ್ಕೊಂಡಿದ್ದೀವಿ. ಎ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 2ab ಅಂದರೆ 2 ಇಂಟು 1 ಇಂಟು ಕಾಸ್ ಟೀಟಾ. ಈ ರೀತಿ ಕೊಟ್ಟ ತಕ್ಷಣ ನಮಗೇನಾಗುತ್ತೆ, ಸೈನ್ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀವಿ, ಕಾಸ್ ಸ್ಕ್ವೇರ್ನ ಫಸ್ಟೇ ತೊಗೋತೀವಿ. ಅವಾಗೇನಾಗುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ 1 ಅಂತ ಸಬ್ಸ್ಟ್ಯೂಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಪ್ಲಸ್ 1 ಇದೆ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 2 ಇಂಟು 1 ಇಂಟು ಕಾಸ್ ಟೀಟಾ ಅಂದರೆ 2 ಕಾಸ್ ಟೀಟಾ. ಈಗ ಇದನ್ನು 1 ಅಂತ ಸಬ್ಸ್ಟ್ಯೂಟ್ ಮಾಡಿದ ತಕ್ಷಣ 1 ಪ್ಲಸ್ 1 2 ಆಗುತ್ತೆ, 2 ಪ್ಲಸ್ 2 ಕಾಸ್ ಟೀಟಾ ಆಗುತ್ತೆ. 2 ಪ್ಲಸ್ 2 ಕಾಸ್ ಟೀಟಾದಲ್ಲಿ 2 ಕಾಮನ್ ಇದೆ, ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ. 2 ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಟೀಟಾ ಬ್ರಾಕೆಟಲ್ಲಿ ಉಳ್ಕೊಳ್ಳುತ್ತೆ. ಕೆಳಗಡೆ ಡಿನಾಮಿನೇಟರಲ್ಲೂ 1 ಪ್ಲಸ್ ಕಾಸ್ ಟೀಟಾನೇ ಇದೆ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಉಳಿಯೋದು 2 ಬೈ ಸೈನ್ ಟೀಟಾ. 2 ಬೈ ಸೈನ್ ಟೀಟಾನ 2 ಇಂಟು 1 ಬೈ ಸೈನ್ ಟೀಟಾ ಅಂತ ಬರ್ಕೋಬೋದು. 1 ಬೈ ಸೈನ್ ಟೀಟಾ ಅಂದರೆ ವ್ಯಾಲ್ಯೂ ಕೋಸಿಕ್ಯಾಂಟ್ ಟೀಟಾ. ಈ ರೀತಿ ನಾವು ಇದನ್ನು ಪ್ರೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಇದು ಅದೇ ಥರನೇ, ಬಟ್ ಅಲ್ಲೇನಾಗಿದೆ, ಇಲ್ಲಿ ಸೈನ್ ಟೀಟಾ ಇರುತ್ತೆ, ಕಾಸ್ ಟೀಟಾ ಇದೆ, ಕಾಸ್ ಟೀಟಾ ಇರುತ್ತೆ, ಸೈನ್ ಟೀಟಾ ಇದೆ. ಅದಕ್ಕೋಸ್ಕರ ನಮಗೆ ಅಲ್ಲಿ ಕೋಸಿಕ್ಯಾಂಟ್ ಬಂದಿರೋತ್ತಾಗೆ ಇಲ್ಲಿ ಸೀಕ್ಯಾಂಟ್ ಬರುತ್ತೆ ಅಷ್ಟೇ. ಹಾಗಾಗಿ ಇವೆರಡು ಸೇಮ್ ಇದೆ.
ಅದರಲ್ಲೂ ಅಷ್ಟೇ ಡಿನಾಮಿನೇಟರ್ನ ನಾವು ಸೇಮ್ ಮಾಡ್ಕೋತೀವಿ. ಇಲ್ಲಿ 1 ಪ್ಲಸ್ ಸೈನ್ ಟೀಟಾ ಇದೆ, ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ಕೋತೀವಿ, ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ 1 ಪ್ಲಸ್ ಸೈನ್ ಟೀಟಾ ಬೇಕಾಗಿರೋದ್ರಿಂದ 1 ಪ್ಲಸ್ ಸೈನ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ನಮಗೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಪ್ಲಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಬರುತ್ತೆ. ಆವಾಗ ಇಲ್ಲೇನಾಗುತ್ತೆ, ಇಲ್ಲೂ ಅಷ್ಟೇ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಬರುತ್ತೆ. ಆದರೆ ಅಲ್ಲಿ 2 ಕಾಸ್ ಟೀಟಾ ಬಂದಿತ್ತು, ಇಲ್ಲಿ 2 ಸೈನ್ ಟೀಟಾ ಬರುತ್ತೆ. 1 ಪ್ಲಸ್ 1 2 ಪ್ಲಸ್ 2 ಸೈನ್ ಟೀಟಾ ಅಂದರೆ 2 ಇಂಟು 1 ಪ್ಲಸ್ ಸೈನ್ ಟೀಟಾ, 2 ಇಂಟು 1 ಪ್ಲಸ್ ಸೈನ್ ಟೀಟಾ ಬೈ 1 ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಆವಾಗ 1 ಪ್ಲಸ್ ಸೈನ್ ಟೀಟಾ 1 ಪ್ಲಸ್ ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ನೋಡಿ ಇದು ಕ್ಯಾನ್ಸಲ್ ಆದರೆ 2 ಇಂಟು 1 ಬೈ ಕಾಸ್ ಟೀಟಾ ಬರುತ್ತೆ. ನಮಗೆ ಗೊತ್ತೇ ಇದೆ ಕಾಸ್ ಟೀಟಾದ ರೆಸಿಪ್ರೋಕಲ್ ವ್ಯಾಲ್ಯೂ ಸೀಕ್ಯಾಂಟ್ ಟೀಟಾ ಬರುತ್ತೆ. ಹಾಗಾಗಿ 2 ಸೀಕ್ಯಾಂಟ್ ಟೀಟಾ ಇಸ್ ದ ಆನ್ಸರ್. ನೆಕ್ಸ್ಟ್ ಸಿಮಿಲರ್ಲಿ 5th ಪ್ರಾಬ್ಲಮ್, ಇದು ಅಷ್ಟೇ ಮೇಲಿರೋ ಥರನೇ, ಬಟ್ ಸೈನ್ ಆಫ್ 90 ಮೈನಸ್ ಟೀಟಾ ಇದೆ. ಸೈನ್ ಆಫ್ 90 ಮೈನಸ್ ಟೀಟಾ ಅಂದರೆ ವ್ಯಾಲ್ಯೂ ಏನು, ಕಾಸ್ ಟೀಟಾ. 1 ಪ್ಲಸ್ ಕಾಸ್ ಆಫ್ 90 ಮೈನಸ್ ಟೀಟಾ ಅಂದರೆ ಸೈನ್ ಟೀಟಾ. 1 ಪ್ಲಸ್ ಕಾಸ್ 90 ಮೈನಸ್ ಟೀಟಾ ಅಂದರೆ ಸೈನ್ ಟೀಟಾ, ಸೈನ್ 90 ಮೈನಸ್ ಟೀಟಾ ಅಂದರೆ ಕಾಸ್ ಟೀಟಾ. ಸೇಮ್ ಮೇಲೆ ಮಾಡಿರೋ ಥರನೇ ಇದೆ ನೋಡಿ. ಕಾಸ್ ಟೀಟಾ ಬೈ 1 ಪ್ಲಸ್ ಸೈನ್ ಟೀಟಾ, ಕಾಸ್ ಟೀಟಾ ಬೈ 1 ಪ್ಲಸ್ ಸೈನ್ ಟೀಟಾ ಅಂತ ಇದೆ, ಪ್ಲಸ್ 1 ಪ್ಲಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಇಲ್ಲೂ ಅಷ್ಟೇ ಅದರ ಡಿನಾಮಿನೇಟರ್ ಸೇಮ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನು ನಾನು ಮಾಡಲ್ಲ, ಯಾಕೆಂದರೆ ನಿಮಗೆ ಗೊತ್ತಿದೆ ಅದು. ಹಾಗಾಗಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. 6th ಪ್ರಾಬ್ಲಮ್. ಈ 6th ಪ್ರಾಬ್ಲಮ್ ನೋಡಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದೆ ಇದು. ಕಾಸ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ ಪ್ಲಸ್ ಸೈನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಅಂತ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ನಾವೇನು ಮಾಡೋಣ, ನಿಮಗೆ ಗೊತ್ತೇ ಇದೆ, ಇಲ್ಲಿ ನೀವು LHS ಫಸ್ಟ್ ತೊಗೋತಾ ಇದ್ದೀವಿ. LHS ತೊಗೊಂಡ್ಮೇಲೆ ಇದನ್ನ ಅಬ್ಸರ್ವ್ ಮಾಡಿದರೆ ನಮಗೆ ಟ್ಯಾನ್ ಮತ್ತು ಕಾಟು ಬೇಡ, ಯಾಕೆಂದರೆ ಅವೆರಡರಲ್ಲಿ ನಮಗೆ ಆನ್ಸರ್ ಬೇಕಾಗಿರೋದು ಸೈನ್ ಆ್ಯಂಡ್ ಕಾಸಲ್ಲಿರೋದ್ರಿಂದ ಇವೆರಡನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕು ಅಂದರೆ ನಮಗೆ ಒಂದೇ ಅದಕ್ಕೆ ಗೊತ್ತಿರೋದು ಏನಂದರೆ ಟ್ಯಾನ್ ಟೀಟಾಗೆ ಸೈನ್ ಬೈ ಕಾಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕಾಟ್ ಟೀಟಾನ ಕಾಸ್ ಬೈ ಸೈನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲ ಅದೇ ಥರ ಮಾಡಿದ್ದೀವಿ. ಕಾಸ್ ಟೀಟಾ ರೈಟ್ ಇಟ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಮೀನ್ಸ್ ಕಾಸ್ ಬೈ ಸೈನ್ ಟೀಟಾ. ಈಗ ಇಲ್ಲೇನು ಮಾಡ್ಕೋತೀವಿ, ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ, ಅದೇ ಥರ ಕೆಳಗೂ ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಸೈನ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀನಿ ಡಿವೈಡೆಡ್ ಬೈ ಸೈನ್ ಟೀಟಾ, ಯಾಕೆಂದರೆ ಡಿನಾಮಿನೇಟರ್ ಸೇಮ್ ಆಗಲಿ ಅಂತ ನಾವು ಆ ಥರ ಮಾಡ್ತಾಯಿದ್ದೀವಿ. ಆವಾಗ ಏನಾಗುತ್ತೆ, ಕಾಸ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ, ಇಲ್ಲಿ ಪ್ಲಸ್ ಸೈನ್ ಟೀಟಾ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಆಯಿತು. ಈಗ ನಿಮಗೆ ಇಲ್ಲಿ ನೋಡಿ 1/2 ಬೈ 3/4 ಅಂತ ಇದ್ದರೆ ನೀವು ಹೆಂಗೆ ಮಾಡ್ತೀರಾ, 1/2 ಇಂಟು 3/4ನ 4/3 ಅಂತ ಮಾಡ್ತೀವಲ್ವ. ಅಂದರೆ ಡಿವೈಡ್ ಇರೋದನ್ನ ಇಂಟು ಮಾಡಿಕೊಂಡು ಕೆಳಗಿರುವಂಥ ಫ್ರಾಕ್ಷನ್ನ ರಿವರ್ಸ್ ಬರಿತೀವಿ. ಅದೇ ಥರನೇ ಇಲ್ಲೂ ಅಷ್ಟೇ ಕಾಸ್ ಟೀಟಾ ಇಂಟು ಇಲ್ಲಿ ಮೇಲಿರೋದು ಕೆಳಗೆ ಹೋದರೆ ಏನಾಗುತ್ತೆ, ಕಾಸ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಅಂತ ಬರುತ್ತೆ. ಆವಾಗ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಪ್ಲಸ್ ಇಲ್ಲೂ ಅಷ್ಟೇ ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ನಮಗೆ ಗೊತ್ತೇ ಇದೆ, ಇಲ್ಲಿ ನೋಡಿ ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಅಂತ ಇದೆ, ಇಲ್ಲಿ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇದೆ. ಆ ಥರ ಇದ್ದಾಗ ನಮಗೆ ಅವೆರಡು ಡಿನಾಮಿನೇಟರ್ ಸೇಮ್ ಅಲ್ಲ. ಅದನ್ನು ನಾನು ಸೇಮ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಸೈನ್ ಟೀಟಾ ಇದೆ, ಇಲ್ಲಿ ಮೈನಸ್ ಸೈನ್ ಟೀಟಾ ಇದೆ, ಇಲ್ಲಿ ಪ್ಲಸ್ ಕಾಸ್ ಟೀಟಾ ಇದೆ, ಇಲ್ಲಿ ಮೈನಸ್ ಕಾಸ್ ಟೀಟಾ. ಹಾಗಾಗಿ ಇಡೀ ಈಕ್ವೇಷನ್ನ -1ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಕಡೆ ಮಾಡಿದರೆ ಅದ್ರ ವ್ಯಾಲ್ಯೂ ಸೇಮ್ ಆಗಲ್ಲ. ಹಾಗಾಗಿ ನ್ಯೂಮರೇಟರಲ್ಲೂ -1ಇಂದ ಮಲ್ಟಿಪ್ಲೈ ಮಾಡೋಣ. ಈ -1 ಇಂಟು ಪ್ಲಸ್ ಏನಾಯಿತು, ಮೈನಸ್ ಆಯಿತು. ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇಂಟು -1 ಇರೋದು ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ. ಆ ರೀತಿ ಆದ ತಕ್ಷಣ ಡಿನಾಮಿನೇಟರ್ ಸೇಮ್ ಆಯಿತು. ಸೇಮ್ ಆದ ತಕ್ಷಣ ನೀವೇನು ಮಾಡ್ತೀರಾ, ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ. ನಮಗೆ ಫಾರ್ಮುಲಾ ಗೊತ್ತು, A² ಮೈನಸ್ B² ಫಾರ್ಮಲ್ಲಿದೆ ಇದು. ಅಂದರೆ A+B ಇಂಟು A ಮೈನಸ್ ಬಿ, ಆ ಫಾರ್ಮಿಗೆ ಬರ್ಕೊಳ್ಳೋಣ. ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಹಾಗೆ ಬರೆದಿದ್ದೀನಿ. ನೋಡಿ ಇಲ್ಲೇನಾಗಿದೆ, ಇದು ಎರಡು ಸೇಮ್ ಇದ್ದಾವೆ. ಹಾಗಾಗಿ ಇದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಉಳಿದಿರೋದೇನು, ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ. ನಮಗೆ ಬೇಕಾಗಿರೋದು ಅದೇ ಆಗಿದೆ. ನೆಕ್ಸ್ಟು
ಪ್ರಾಬ್ಲಮ್ 1 ಪ್ಲಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ 1 ಪ್ಲಸ್ ಕಾಸ್ ಟೀಟಾ. ಇದು ಅಷ್ಟೇ, ನಾವು ಹಿಂದೆ ಮಾಡಿದ್ವಲ್ಲ ಅದೇ ಥರ ಪ್ರಾಬ್ಲಮ್ ಇದೆ. 1 ಪ್ಲಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಇಲ್ಲಿ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇಲ್ಲಿ ಡಿನಾಮಿನೇಟರು ಚೇಂಜ್ ಇದೆ. ಅವಾಗ ಏನು ಮಾಡೋಣ, ಇಲ್ಲಿ 1 ಪ್ಲಸ್ ಕಾಸ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಸೈನ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ನಮಗೆ ಡಿನಾಮಿನೇಟರು ಸೇಮ್ ಆಗ್ತಾ ಹೋಗುತ್ತೆ. ಅವಾಗ ಏನಾಯಿತು, 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಲ್ಲ, ಇಲ್ಲಿ 1 ಪ್ಲಸ್ ಕಾಸ್ ಟೀಟಾ ಇಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ 1 ಪ್ಲಸ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಮೈನಸ್ ಸೈನ್ ಟೀಟಾ ಇಂಟು ಸೈನ್ ಟೀಟಾ ಸೈನ್ ಸ್ಕ್ವೇರ್ ಟೀಟಾ. 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಅಂದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸಾಲ್ವ್ ಮಾಡೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಇಂಟು 1 ಇಂಟು ಕಾಸ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಸೈನ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ ಕೆಳಗೆ ಡಿನಾಮಿನೇಟರಲ್ಲಿದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು ನೋಡ್ರಿ, ಅದ್ಲೇನು ಮಾಡ್ತೀವಿ ನಾವು, 1 ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಇರೋದನ್ನ ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಇದನ್ನು ಸಾಲ್ವ್ ಮಾಡಿದಾಗ ಈ ಥರ ಬಂದಿದೆ. ಮೈನಸ್ ಸೈನ್ ಸ್ಕ್ವೇರ್ ಇದೆ, ಹಾಗೆ ಬರ್ತಿದ್ದೀವಿ. ಇಲ್ಲಿ 1 ಪ್ಲಸ್ ಕಾಸ್ ಸ್ಕ್ವೇರ್, ಈಗ ನಮಗೇನು ಬೇಕು, ಕಾಸ್ ಟೀಟಾ ಕಾಟ್ ಟೀಟಾ ಅಂದರೆ ಕಾಸ್ ಬೈ ಸೈನ್ ಬರಬೇಕು. ಅಂದರೆ ಎರಡರಲ್ಲೂ ನಮಗೆ ಸೇಮ್ ಥಿಂಗ್ ಬರಬೇಕಲ್ವ. ಹಾಗಾಗಿ ನಾವೇನು ಮಾಡ್ತೀವಿ, 1 ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇದೆಯಲ್ವಾ, ಈ ಕಾಸ್ ಸ್ಕ್ವೇರ್ನ ಹಾಗೆ ಬರ್ಕೋತೀವಿ. ಈ ಮೈನಸ್ ಸೈನ್ ಸ್ಕ್ವೇರ್ನ ತೊಗೊಂಡು ಇಲ್ಲಿಗೆ ಬರಿತೀವಿ. 1 ಮೈನಸ್ ಸೈನ್ ಸ್ಕ್ವೇರ್ ಆಯಿತಾ. ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 2 ಕಾಸ್ ಟೀಟಾನು ಬರ್ಕೊಂಡಿದ್ದೀವಿ. ಯಾಕೆಂದರೆ ನಮಗೆಲ್ಲವೂ ಕಾಸಲ್ಲೇ ಬರಬೇಕು, ಅವಾಗ ಮಾತ್ರ ನಮಗೆ ಸ್ವಲ್ಪ ಕಾಮನ್ ಬರ್ತಾವಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಇದೆ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, ಕಾಸ್ ಸ್ಕ್ವೇರ್. ಯಾಕೆಂದರೆ ನಿಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1. ಅದೇ ಥರ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಇಲ್ಲೇ ಇಟ್ಕೊಂಡ್ರೆ 1 ಮೈನಸ್ ಇದನ್ನ ಈ ಕಡೆಗೆ ಶಿಫ್ಟ್ ಮಾಡಿದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರುತ್ತೆ. ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, ಕಾಸ್ ಸ್ಕ್ವೇರ್ ಅಂತ ಬರೆದಿದ್ದೀವಿ. ಕಾಸ್ ಸ್ಕ್ವೇರ್ ಹಾಗೆ ಇದೆ, ಹಾಗೆ ಬರಿತೀವಿ. 2 ಕಾಸ್ ಟೀಟಾನು ಹಾಗೆ ಬರಿತೀವಿ. 1 ಕಾಸ್ ಸ್ಕ್ವೇರು 1 ಕಾಸ್ ಸ್ಕ್ವೇರ್ ಅಂದರೆ 2 ಕಾಸ್ ಸ್ಕ್ವೇರ್ ಟೀಟಾನ ಪ್ಲಸ್ 2 ಕಾಸ್ ಟೀಟಾ. ಇವೆರಡರಲ್ಲೂ 2 ಕಾಸ್ ಟೀಟಾ ಕಾಮನ್ ಇದೆ. ಇನ್ನು ಉಳಿಯೋದೇನು, ಕಾಸ್ ಟೀಟಾ ಪ್ಲಸ್ 1. ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. ಇಲ್ಲಿ 1 ಕಾಸ್ ಟೀಟಾ ಉಳ್ಕೊಳ್ಳುತ್ತೆ, ಕಾಸ್ ಟೀಟಾ ಪ್ಲಸ್ 1. ಇದನ್ನು 2 ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಪ್ಲಸ್ 1ನ 1 ಪ್ಲಸ್ ಕಾಸ್ ಟೀಟಾ ಅಂತ ಬರ್ಕೋಬೋದು, ಇಂಟ್ರ್ಚೇಂಜ್ ಮಾಡ್ಕೊಂಡು. ಯಾಕೆಂದರೆ ಎರಡಕ್ಕೂ ಪ್ಲಸ್ ಇರೋದ್ರಿಂದ ನಾವು ಬರ್ಕೊಂಡ್ರೆ ಏನು ತಪ್ಪಾಗಲ್ಲ. ಸೈನ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ. ನೋಡಿ, ಇಲ್ಲೂ ಇದು ಸೇಮ್ ಇದೆ, ಹಾಗಾಗಿ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈಗ ನೋಡಿ, 2 ಇಂಟು ಕಾಸ್ ಬೈ ಸೈನ್ ಅಂದರೆ ವ್ಯಾಲ್ಯೂ ಏನು, ಕಾಟ್ ಟೀಟಾ ಅಂದರೆ ಕಾಸ್ ಬೈ ಸೈನ್ ಟೀಟಾ. ಹಾಗಾಗಿ ನಾವು ಅದನ್ನು 2 ಕಾಟ್ ಟೀಟಾ ಅಂತ ಬರಿಬೋದು. ಇಲ್ಲಿ ಕೊಟ್ಟಿರೋಂಥ ಕ್ವಶನ್ನ ಫಸ್ಟು ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು, ನಾವು ಆಮೇಲೆ ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ಥರ ಮೇಲೆ ಮಾಡಿರೋ ಥರನೇ ಇದು ಅಷ್ಟೇ. ಇಲ್ಲೂ ಸೇಮ್ ಥಿಂಗ್ ಇದೆ. ಏನಂತಂದರೆ ಡಿನಾಮಿನೇಟರ್ ಸೇಮ್ ಮಾಡ್ಕೋತೀರಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಏನು ಮಾಡ್ಕೋತೀರಾ, ಈ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಈ ಕಡೆಗೆ ಶಿಫ್ಟ್ ಮಾಡಿದರೆ ಆವಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾನ ಏನು ಮಾಡ್ತೀವಿ, ನಾವು ಡೈರೆಕ್ಟಾಗಿ ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಆವಾಗ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ 2 ಸೈನ್ ಸ್ಕ್ವೇರು 2 ಸೈನ್ ಟೀಟಾ ಎಲ್ಲ ಸೈನ್ನಲ್ಲಿ ಬರ್ತವೆ. ಆವಾಗ ಸೈನ್ ಕಾಮನ್ ತೆಗೆದ್ರೆ ನಿಮಗೆ 2 ಸೈನ್ ಟೀಟಾ ಕಾಮನ್ ತೆಗಿತೀರಾ, 1 ಪ್ಲಸ್ ಸೈನ್ ಟೀಟಾ ಬ್ರಾಕೆಟಲ್ಲಿ ಉಳಿಯುತ್ತೆ. ಆವಾಗ ಅದು ಕ್ಯಾನ್ಸಲ್ ಆಗಿ ನಮಗೆ 2 ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಟೀಟಾ ಆ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ 9th ಕ್ವಶನ್ ಯಾವ ಥರ ಇದೆ ಅಂದರೆ, ಟ್ಯಾನ್ ಟೀಟಾ ಬೈ 1 ಮೈನಸ್ ಕಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಸೀಕ್ಯಾನ್ ಟೀಟಾ ಇಂಟು ಕೋಸಿಕ್ಯಾನ್ ಟೀಟಾ ಅಂತ ಪ್ರೂವ್ ಮಾಡಬೇಕು. ಇಲ್ಲೂ ಅಷ್ಟೇ, LHS ತೊಗೋತೀವಿ. ಟ್ಯಾನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಟ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ. ಅವಾಗ ಏನಾಯಿತು, ನಿಮಗೆ ಗೊತ್ತೇ ಇದೆ, ಕಾಟ್ನ ನಾವು ಕಾಸ್ ಬೈ ಸೈನ್ ಅಂತ ಬರಿಬೋದು, ಟ್ಯಾನ್ನ ಸೈನ್ ಬೈ ಕಾಸ್ ಅಂತ ಬರಿಬೋದು. ಇಲ್ಲಿ ಕಾಟ್ನ ಕಾಸ್ ಬೈ ಸೈನ್ ಅಂತ ಬರೆದಿದ್ದಾರೆ, ಟ್ಯಾನ್ನ ಸೈನ್ ಬೈ ಕಾಸ್ ಅಂತ ಬರೆದಿದ್ದಾರೆ. ಇವಾಗ ಈ ರೀತಿ ಬರ್ಕೊಂಡ ತಕ್ಷಣ ಇಲ್ಲಿ ಡಿನಾಮಿನೇಟರ್ ಸೇಮ್ ಮಾಡ್ಕೋತೀವಿ, ಸೈನಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ, ಇಲ್ಲಿ ಕಾಸಿಂದ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಯಿತು, ನಮಗೆ ಸೈನ್ ಬೈ ಕಾಸ್ ಟೀಟಾ ಹಾಗೆ ಬರ್ಕೋತೀವಿ, ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಬರುತ್ತೆ. ಇಲ್ಲೇನು ಬರುತ್ತೆ, ಪ್ಲಸ್
ಇಲ್ಲೂ ಅದೇ ಥರನೇ ಕಾಸ್ ಟೀಟಾ ಬೈ ಸೈನ್ ಟೀಟಾ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರುತ್ತೆ. ಈ ರೀತಿ ಬಂದಾಗ ನಾವೇನು ಮಾಡ್ತೀವಿ, ಅದನ್ನು ಮೇಲಕ್ಕೆ ತೊಗೊಂಡೋಗ್ಬೇಕು. ಹೇಗೆ, ಈ ಸೈನ್ ಟೀಟಾ ಮೈನಸ್ ಅಂದರೆ ಕೆಳಗಿರೋವಂಥ ಡಿನಾಮಿನೇಟರು ಅಂದರೆ ಈ ಫ್ರಾಕ್ಷನ್ನ ನಾವು ಮೇಲೆ ಬರ್ಕೊಂಡಾಗ ಏನಾಗುತ್ತೆ, ಇಂಟು ಸೈನ್ ಟೀಟಾ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಅಂತ ಬರುತ್ತೆ. ಆವಾಗ ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡಿದ್ದಾರೆ, ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ. ಆವಾಗ ಸೈನ್ ಟೀಟಾ ಬೈ ಸೈನ್ ಮೈನಸ್ ಕಾಸ್ ಅಂದರೆ ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಟೀಟಾ, ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಇಲ್ಲೂ ಅಷ್ಟೇ, ಇದು ಮೇಲಕ್ಕೆ ತೊಗೊಂಡೋದಾಗ ಏನಾಯಿತು, ಕಾಸ್ ಟೀಟಾ ಬೈ ಕಾಸ್ ಮೈನಸ್ ಸೈನ್ ಆಯಿತು. ಇಲ್ಲೂ ಅಷ್ಟೇ ಕಾಸ್ ಸ್ಕ್ವೇರ್ ಬೈ ಆಗುತ್ತೆ. ನೋಡಿ ಇವೆರಡನ್ನೂ ನೋಡಿದರೆ ಇಲ್ಲಿ ಸೈನ್ ಮೈನಸ್ ಕಾಸ್ ಇದೆ, ಇಲ್ಲಿ ಕಾಸ್ ಮೈನಸ್ ಸೈನ್ ಇದೆ. ಆವಾಗ ನಾವೇನು ಮಾಡ್ಕೊಳ್ಳೋಣ, ಇಲ್ಲೂ -1ಇಂದ ಇಲ್ಲೂ -1ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ಏನಾಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ, ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಆಗುತ್ತೆ. ಆದರೆ ಇಲ್ಲಿ ಸೈನ್ ಇದೆ, ಇಲ್ಲಿ ಕಾಸ್ ಇದೆ. ನಮಗೆ ಇದೇನೋ ಸೇಮ್ ಇದೆ, ಇಲ್ಲಿ ಸೈನ್ ಬೇಕು, ಇಲ್ಲಿ ಸೈನ್ ಟೀಟಾ ಬೇಕು, ಇಲ್ಲಿ ಕಾಸ್ ಟೀಟಾ ಬೇಕು. ಹಾಗಾಗಿ ಕಾಸ್ ಟೀಟಾಯಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಸೈನ್ ಟೀಟಾಯಿಂದ ಮೇಲೆ ಕೆಳಗೆ ಮಲ್ಟಿಪ್ಲೈ ಮಾಡ್ತೀನಿ. ನ್ಯೂಮರೇಟರ್ ಡಿನಾಮಿನೇಟರಲ್ಲಿ ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಡಿನಾಮಿನೇಟರ್ ಪೂರ್ತಿ ಸೇಮ್ ಆಯಿತು. ಅಂದರೆ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇಲ್ಲೂ ಇದೆ, ಇಲ್ಲೂ ಇದೆ. ಒಂದು ಸರಿ ಬರ್ಕೊಂಡಿದ್ದೀವಿ. ಇಲ್ಲಿ ಮೇಲೆ ಸೈನ್ ಸ್ಕ್ವೇರ್ ಇಂಟು ಸೈನ್ ಸೈನ್ ಕ್ಯೂಬ್, ಕಾಸ್ ಸ್ಕ್ವೇರ್ ಇಂಟು ಕಾಸ್ ಕಾಸ್ ಕ್ಯೂಬ್. ನಿಮಗೆ ಈ ರೀತಿ ಬಂದ ತಕ್ಷಣ ನೀವು ಏನಾಗಬೇಕು, 9th ಹೋಗ್ಬೇಕು. ನೀವು 9th ಸ್ಟ್ಯಾಂಡರ್ಡಲ್ಲಿತ್ತು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ನಿಮಗೆ ಫಾರ್ಮುಲಾ ಗೊತ್ತಿದೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಅಂತ ಗೊತ್ತಿದೆ. ಈ ಫಾರ್ಮುಲಾನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಈ ರೀತಿ ಬರ್ಕೊಂಡಿದ್ದೀವಿ. ಈಗ ಇಲ್ಲೂ ಎರಡೂ ಕಡೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕಡೆ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಸೇಮ್ ಇರೋದ್ರಿಂದ ನಾವು ಅದನ್ನೇ ಡಿವೈಡ್ ಮಾಡ್ತೀವಿ. ಆಗ ಕ್ಯಾನ್ಸಲ್ ಮಾಡಿದಾಗ ನಮಗೆ ಉಳಿಯೋದೇನು, ಇದು ಮತ್ತು ಇದು ಉಳಿದಿರುತ್ತೆ. ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, 1 ಬರ್ಕೋತೀನಿ, ಪ್ಲಸ್ ಸೈನ್ ಟೀಟಾ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ನಮಗಿಲ್ಲಿ ಆನ್ಸರ್ ಏನು ಬೇಕು, 1 ಪ್ಲಸ್ ಸೀಕ್ಯಾಂಟ್ ಟೀಟಾ ಇಂಟು ಕೋಸಿಕ್ಯಾಂಟ್ ಟೀಟಾ ಬೇಕಾಗಿರೋದ್ರಿಂದ ನೋಡಿ ಈ ರೀತಿ ಬರ್ಕೊಂಡಿರೋದನ್ನ ನಾವು ಶಿಫ್ಟ್ ಮತ್ತೆ ರಿವರ್ಸ್ ಹೋಗ್ತೀವಿ. ಹೇಗೆ, ಈ ರೀತಿ ಕೆಳಗಿರೋದನ್ನು ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಈ ರೀತಿ ಕೂಡ್ಕೋತೀವಿ. ಈಗ ನಮಗೆ ಬೇಡ, ಅದಕ್ಕೆ ಏನು ಮಾಡ್ತೀವಿ, ನಾವು ಸಪ್ರೇಟಾಗಿ ಬರ್ಕೋತೀವಿ. ಈ 1 ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂದರೆ ಅರ್ಥ ಏನು ಅಂದರೆ, ಈ 1ಗೂ ಡಿವೈಡ್ ಆಗಬೇಕು, ಇದಕ್ಕೂ ಡಿವೈಡ್ ಆಗಬೇಕು ಅಂತ ಅರ್ಥ. ಹಾಗಾಗಿ 1 ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ನೋಡಿ ಇಲ್ಲಿ ಎರಡೂ ಸೇಮ್ ಇದೆ, ಸೈನ್ ಕ್ಯಾನ್ಸಲು, ಕಾಸ್ ಕ್ಯಾನ್ಸಲು. ಇಲ್ಲಿ 1 ಬೈ ಕಾಸ್ ಅಂದರೆ ಸೀಕ್ಯಾಂಟು, 1 ಬೈ ಸೈನ್ ಅಂದರೆ ಕೋಸಿಕ್ಯಾಂಟ್ ಟೀಟಾ ಪ್ಲಸ್ ಎರಡು ಕ್ಯಾನ್ಸಲ್ ಆದಾಗ 1 ಬಂತು, 1 ಅಂದರೆ ಸೀಕ್ಯಾಂಟ್ ಇಂಟು ಕೋಸಿಕ್ಯಾಂಟ್ ಟೀಟಾ ಪ್ಲಸ್ 1 ಆರ್ 1 ಪ್ಲಸ್ ಸೀಕ್ಯಾಂಟ್ ಟೀಟಾ ಇಂಟು ಕೋಸಿಕ್ಯಾಂಟ್ ಟೀಟಾ. ಈ ರೀತಿ ನಾವು ಬರೀಬಹುದು. ಈ ರೀತಿ ನಾವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಏನಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾನ ನಾವು ನೀಟಾಗಿ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ ರೀತಿ ಅಪ್ಲೈ ಮಾಡಿದಾಗ ನಾವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬಂದಾಗ ಅಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಆಗ ನಮಗೆ ಈ ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ ಅಂದರೆ ನಮ್ಗೆ ಆನ್ಸರ್ ಬರೋಲ್ಲ. ಇದನ್ನು ಮಾಡಲೇಬೇಕಾಗುತ್ತೆ ಈ ಒಂದು ಪ್ರಾಬ್ಲಮಲ್ಲಿ. ನೆಕ್ಸ್ಟು 10th ಕ್ವಶನು, ರೂಟ್ ಆಫ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಎ ಪ್ಲಸ್ ಟ್ಯಾನ್ ಎ. ನಾನು ಹೇಳಿದ್ದೀನಿ, ಸ್ಕ್ವಯರ್ ರೂಟಲ್ಲಿ ಏನೇ ಬಂದ್ರೂ ನಾವು ಸ್ಕ್ವಯರ್ ರೂಟ್ ಒಳಗಡೆನೆ ನೋಡಿ ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಹಾಕ್ಕೊಂಡ್ಬಿಟ್ಟು ಇದರ ಕೆಳಗೆ ಏನಿರುತ್ತೆ 1 ಮೈನಸ್ ಸೈನ್ ಎ ಅಂದರೆ ಡಿನಾಮಿನೇಟರಿ, ಅದರಲ್ಲಿ ಅದನ್ನೇ ಕಾಂಜುಗೇಟ್ ತೊಗೊಂಡ್ಬಿಡ್ಬೇಕು. 1 ಪ್ಲಸ್ ಸೈನ್ ಎ ಬೈ 1 ಪ್ಲಸ್ ಸೈನ್ ಎ, ಅದರ ರಿವರ್ಸ್ ತೊಗೊಂಡು ನಾವು ಅದನ್ನು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಕಾಂಜುಗೇಟ್ ತೊಗೊಂಡು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರಮಲ್ಲಿದೆ. ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಅವಾಗೇನಾಯಿತು, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಆಯಿತು.
ಈಗ ನಿಮಗೆ ಗೊತ್ತೇ ಇದೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ವ್ಯಾಲ್ಯೂ ಏನು, ಕಾಸ್ ಸ್ಕ್ವೇರ್. ಈ ರೂಟ್ ಅನ್ನೋದು ಎರಡಕ್ಕೂ ಸಂಬಂಧಿಸಿದೆ, ಮೇಲೆ ಅದಕ್ಕೂ ಸಂಬಂಧಿಸಿದೆ, ಕೆಳಗೂ ಸಂಬಂಧಿಸಿದೆ. ನೀವು ಬೇಕಾದ್ರೆ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡು ಮಾಡ್ಬೋದು. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಬೈ ಕಾಸ್ ಸ್ಕ್ವಯರ್ ಎ ಅಂತಲೂ ಮಾಡ್ಕೋಬೋದು ರೂಟು. ಆವಾಗ ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಆವಾಗ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಉಳಿಯುತ್ತೆ. ಇಲ್ಲ ನೀವು ಒಂದೇ ಸರಿ ಬ್ರಾಕೆಟ್ ತೊಗೊಂಡಿದ್ದಾರೆ ನೋಡಿ ಇಲ್ಲಿ, ಇದಕ್ಕೂ ಸ್ಕ್ವೇರ್ ಇದೆ, ಇದಕ್ಕೂ ಸ್ಕ್ವೇರ್ ಇದೆ, ದೇರ್ಫೋರ್ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಇಲ್ಲ ನಾವು ಸಪ್ರೇಟಾಗಾದರೂ ಹಾಕ್ಕೊಂಡು ಮಾಡ್ಬೋದು. ಆದರೆ ನಮಗೆ ಕೇಳಿರೋ ಆನ್ಸರ್ ಏನು, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಬೇಕು ನಾವು. ನಮಗೆ ಬಂದಿರೋದೇನು 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬಂದಿದೆ. ಈಗ ನೋಡಿ ಇದನ್ನೇ ಸಪ್ರೇಟ್ ಮಾಡ್ತೀನಿ. ಹೇಗೆ, 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಅಂದರೆ ನಾವು ಈ ರೀತಿ ಇದ್ದಾಗ ಡಿನಾಮಿನೇಟರ್ ಸೇಮ್ ಇತ್ತು ಅಂತ ಕೂಡ್ಕೊಂಡಿರ್ತೀವಿ. ಇಲ್ಲೇನು ಮಾಡ್ತೀವಿ, ಅದನ್ನು ಸ್ಪ್ಲಿಟ್ ಮಾಡ್ತೀವಿ. ಆವಾಗ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರುತ್ತೆ. ನಿಮಗೆ ಗೊತ್ತಿದೆ 1 ಬೈ ಕಾಸ್ ಎ ಅಂದರೆ ಸೀಕೆಂಟ್ ಎ, ಯಾಕೆಂದರೆ ಸೀಕೆಂಟ್ ಏನಕ್ಕೂ ರೆಸಿಪ್ರೋಕಲೇ 1 ಬೈ ಕಾಸ್ ಎ, ಕಾಸ್ ಎನ ರೆಸಿಪ್ರೋಕಲ್ ಆಗಿರೋದ್ರಿಂದ ಸೀಕೆಂಟ್ ಎ ಅಂತ ಬರಿತೀವಿ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎ ಅಂತ ಬರಿಬೋದು. ಈ ರೀತಿ ನಾವು ಇದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲೇನಾಗಿದೆ, 11th ಕ್ವಶನ್ನು ಎರಡು ಕೊಟ್ಟಿದ್ದಾರೆ. ಅದನ್ನು ಅಷ್ಟೇ ನಾವೇನು ಮಾಡಬೇಕು, ಎರಡಿದ್ದಕ್ಕೂ ನಾವು ಚಿಂತೆ ಮಾಡಬಾರ್ದು. ಯಾಕೆ ಅಂದರೆ ಎರಡಿದ್ದರೆ 2 ಸರಿ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಒಂದೇ ಸರಿನೇ, ಈಗ ನೋಡಿ ದೊಡ್ಡ ಬ್ರಾಕೆಟ್ ಹಾಕೋತೀವಿ, ಇದರ 1 ಮೈನಸ್ ಸೈನ್ ಎನ ರೆಸಿಪ್ರೋಕಲ್ ತೊಗೊಂಡು ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ಥರ ಇಲ್ಲಿ ಅಷ್ಟೇ ಪ್ಲಸ್ ಈ ರೀತಿ ಕಂಟಿನ್ಯೂ ಮಾಡ್ತೀವಿ. 1 ಮೈನಸ್ ಸೈನ್ ಎ ಬೈ 1 ಪ್ಲಸ್ ಸೈನ್ ಎನ 1 ಮೈನಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ. ಈ ರೀತಿ ಮಾಡ್ಕೊಂಡು ಹೋದಾಗ ನಮಗೆ ನೋಡಿ ಮೇಲೆ ಎರಡು ಸೇಮ್ ಇದೆ. ಇದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. 1 ಮೈನಸ್ ಸೈನ್ ಸ್ಕ್ವೇರ್ ಎ ಬಂದರೆ ಕಾಸ್ ಸ್ಕ್ವೇರ್ ಅಂತ ಹಾಕ್ತೀರಾ. ಇಲ್ಲೂ ಅಷ್ಟೇ 1 ಮೈನಸ್ ಸೈನ್ ಸ್ಕ್ವೇರ್ ಎನೇ ಬರುತ್ತೆ. ಆವಾಗ ಇಲ್ಲೂ ಕಾಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, ಇಲ್ಲಿ 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್. ಇವಾಗ ಎರಡಕ್ಕೂ ಬ್ರಾಕೆಟ್ ತೊಗೊಂಡಾಗ ಏನಾಯಿತು, ಸಪ್ರೇಟಾಗಾದರೂ ಮಾಡ್ಕೋಬೋದು. ಇಲ್ಲ ಒಂದೇ ಸರಿ ಇದೇ ಥರ ಬ್ರಾಕೆಟ್ ತೊಗೊಂಡು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡ್ತೀವಿ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಬರುತ್ತೆ, ಇಲ್ಲಿ 1 ಮೈನಸ್ ಸೈನ್ ಎ ಬೈ ಕಾಸ್ ಎ ಬರುತ್ತೆ. ಇಲ್ಲಿ ಅಲ್ಲಾಗಿದ್ರೆ ನಾವು ಸ್ಪ್ಲಿಟ್ ಮಾಡಿಕೊಂಡು ಟ್ಯಾನ್ ಆ್ಯಂಡ್ ಸೀಕೆಂಟಲ್ಲಿ ಬರೆದ್ವಿ. ಆದರೆ ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬಾರ್ದು, ಡಿನಾಮಿನೇಟರ್ ಸೇಮ್ ಇದೆ. ಹಾಗಾಗಿ ಇಂಡಿಸಿಸ್ನ ಅಥವಾ ಮೇಲೆ ಇರೋಂಥ ನ್ಯೂಮರೇಟರ್ನ ಆ್ಯಡ್ ಮಾಡೋಣ. 1 ಪ್ಲಸ್ ಸೈನ್ ಎ ಪ್ಲಸ್ 1 ಮೈನಸ್ ಸೈನ್ ಎ, ಪ್ಲಸ್ ಸೈನ್ ಎ ಮೈನಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ 1 2 ಬೈ ಕಾಸ್ ಎ ಅಂತ ಬಂತು. ನಿಮಗೆ ಗೊತ್ತೇ ಇದೆ ಈ 1 ಬೈ ಕಾಸ್ ಎನ ಏನಂತ ಬರಿಬೋದು, ಸೀಕೆಂಟ್ ಎ ಅಂತ ಬರಿಬೋದು. ಹೀಗೆ ನಾವು ಈ ಥರ ಆನ್ಸರ್ ಮಾಡಬೇಕಾಗುತ್ತೆ. ಅಂದರೆ ರೂಟಲ್ಲಿ ಕೊಟ್ಟಾಗ ನೀವು ಆದಷ್ಟು ರೂಟ್ ಒಳಗಡೆ ಸ್ಕ್ವಯರ್ ಬರೋ ಥರ ನೋಡ್ಕೋಬೇಕು. ಸ್ಕ್ವಯರ್ ಬಂದಾಗ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ಗೆ ತರ್ಬೋದು ಅಂತ. ಅದೇ ರೂಟಲ್ಲಿ ಇಲ್ಲ ಅಂದಾಗೂ ಅಷ್ಟೇ ನಾವು ಇದೇ ಥರನೇ ಡಿನಾಮಿನೇಟರ್ ಸೇಮ್ ಮಾಡ್ಕೋತೀವಿ. ಸೇಮ್ ಮಾಡ್ಕೊಂಡು ಆ್ಯಡ್ ಮಾಡ್ತೀವಿ. ಆಮೇಲೆ ಎಲ್ಲಾದರೂ ಐಡೆಂಟಿಟೀಸ್ ಬಂದರೆ ನಾವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.